ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಸರ್? ಅಳವಾಡಿ ಅನಿಲ್ ಮೇಡಮ್. ಮಂಡ್ಯದಿಂದ ಬಂದಿರೋದು, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ. ಓಕೆ ಸರ್, ಹೇಳಿ ಸರ್ ಸಾವಯವ ಕೃಷಿ ಬಗ್ಗೆ. ಸರ್ ನಾವು ಇವಾಗ ಸಂಪೂರ್ಣ ಸಾವಯವ ಕೃಷಿಕರ ಸಂಘದ ಕಡೆಯಿಂದ ಬಂದಿದ್ದೀವಿ. ನಮ್ಮಲ್ಲಿ ಒಂದು 74ರಿಂದ 80 ಜನ ಸಾವಯವ ಕೃಷಿಕರಿದ್ದೀವಿ. ನಮ್ಮಲ್ಲಿ ಮಾರಾಟ ಏನು ಇಲ್ಲಿ ಉದ್ಯಮಿ ಮೇಳದಲ್ಲಿ ಮಾರಾಟ ಮಾಡ್ತಾಯಿದ್ದೀವಿ ಎಲ್ಲ ನಮ್ಮ ಬೆಲ್ಲ ಆಗಲಿ ಕಬ್ಬಿನ ಜ್ಯೂಸೇ ಆಗಲಿ ಸಾವಯವದಿಂದ ಬೆಳೆದಿರುವಂಥ ಪದಾರ್ಥದಿಂದ ಮಾಡಿರುವಂಥ ಜ್ಯೂಸು ಮತ್ತು ಸಾವಯವ ಪದಾರ್ಥದಿಂದ ಬೆಳೆದಿರುವಂಥ ಕಬ್ಬಿಂದ ಮಾಡಿರುವಂಥ ಬೆಲ್ಲ ಮಾರಾಟ ಮಾಡ್ತಾಯಿದ್ದೀವಿ. ಸಾವಯವ ಕೃಷಿಕರು ಮೇಡಮ್ ನಾವೆಲ್ಲ. ಮತ್ತು ನಮ್ಮಲ್ಲಿ ತರಕಾರಿಗಳು ಮತ್ತು ಸೊಪ್ಪುಗಳೆಲ್ಲ ಸಿಗುತ್ತೆ ಮಂಡ್ಯದಲ್ಲಿ. ಪ್ರತಿ ವಾರದಲ್ಲಿ 2 ದಿನ ಸಂತೆ ನಡೆಸ್ತೀವಿ ತೋಟಗಾರಿಕೆ ಇಲಾಖೆ ಮುಂದೆಗಡೆ. ನಮ್ಮ ಧ್ಯೇಯ ಇಷ್ಟೇ, ಭೂಮಿಗೆ ವಿಷ ಹಾಕಬಾರ್ದು, ಜಗತ್ತಿಗೆ ವಿಷ ಪದಾರ್ಥಗಳನ್ನ ಕೊಡಬಾರ್ದು ಅನ್ನೋದು. ನಮ್ಮಲ್ಲಿ ಬೆಲ್ಲಗಳು ಮತ್ತು ತರಕಾರಿಗಳು, ಅಕ್ಕಿ ಮತ್ತು ನಾಟಿ ಹಸು ಬೆಣ್ಣೆ ತುಪ್ಪ ಎಲ್ಲ ಸಿಗುತ್ತೆ. ನಮ್ಮ ರೈತರೆಲ್ಲ ಸ್ವಾವಲಂಬಿಯಾಗಿ ನಾವು ಬೆಳೆದಂಥ ಪದಾರ್ಥಗಳನ್ನ ಮೌಲ್ಯವರ್ಧನೆ ಮಾಡಿಕೊಂಡು ನಾವೇ ಮಾರಾಟ ಮಾಡಿಕೊಂಡು ರೈತರಿಂದ ನೇರ ಗ್ರಾಹಕರಿಗೆ ಮಾರಾಟ ಮಾಡ್ತಾಯಿದ್ದೀವಿ. ಸರ್ ಇವಾಗ ಕೆಮಿಕಲ್ ಬಳಸಿರೋ ಬೆಲ್ಲ ಅದನ್ನೆಲ್ಲ ಯೂಸ್ ಮಾಡ್ತಾರೆ. ಸೊ ನಿಮ್ಮ ಈ ಸಾವಯವ ಕೃಷಿದು ಐಟಮ್ಸ್ ಆಗಿರ್ಬೋದು ಅದು ಹೇಗೆ ಜನರನ್ನು ಆಕರ್ಷಣೆ ಮಾಡುತ್ತೆ? ಅದ್ರ ಮೇಡಮ್ ತಿನ್ನೋ ಯೂಸ್ ಮಾಡಿದ್ಮೇಲೆ ಗೊತ್ತಾಗೋದು ಮೇಡಮ್. ತಿಂತಾನೆ ಅದು ಕೆಲವ್ರಿಗೆ ಕೆಮಿಕಲ್ಸ್ ಫ್ರೀ ಬೆಲ್ಲಗಳೆಲ್ಲ ಗಂಟ್ಲು ಉರಿ ಬರೋದು, ಎದೆ ಉರಿ ಬರೋದೆಲ್ಲ ಆಗುತ್ತೆ. ನಮ್ಮಲ್ಲಿ ಸಾವಯವ ಬೆಲ್ಲಗಳು ಆ ಥರದ್ದೇನು ಆಗೋದಿಲ್ಲ. ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕರವಾಗಿರುತ್ತೆ ಮೇಡಮ್. ಸರ್ ಜನರು ಆದರೆ ಅದನ್ನೇ ತುಂಬ ಹೆಚ್ಚು ಇಷ್ಟಪಡ್ತಾರೆ. ಸೊ ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಮೇಡಮ್? ಅಂಥವ್ರು ಹೆಚ್ಚಿಗೆ ಇಷ್ಟಪಟ್ಟೆ ಈಗ ಆಯುಸ್ಗಳು ಕಡಿಮೆ ಆಗಿರೋದು. ನಮ್ಮ ಅಜ್ಜಿ ತಾತಂದಿರೆಲ್ಲ 100 ವರ್ಷ ಬದುಕ್ತಾಯಿದ್ರು. ಈಗ ನಮ್ಮ ಅಪ್ಪ ಅವರೆಲ್ಲ 60 ವರ್ಷ 50 ವರ್ಷಕ್ಕೆ ಕಾಲಮರಣ ಆಗ್ತಾಯಿದ್ದಾರೆ. ಈಗ ನಾವೆಲ್ಲ ಈ ಪರಿಸರ ಚೆನ್ನಾಗಿಟ್ಕೊಳ್ಬೇಕು, ಮುಂದೆ ನಮ್ಮ ಮಕ್ಕಳಿಗೆ ಮರಿಗಳಿಗೆ ಭೂಮಿ ಚೆನ್ನಾಗಿಡಬೇಕು ಅಂದರೆ ಸಾವಯವ ಪರಿಸರ ಕೃಷಿನೇ ಉತ್ತಮ ಮೇಡಮ್. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.